ಇವತ್ತಿನ ಶುಭ ಮುಂಜಾನೆಯ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ ಮಹಾರಾಜರನ್ನ ಬಾಲಕೃಷ್ಣ ಆಚಾರ್ಯವರನ್ನ ಬೌರರಾಮ ಗುರೂಜಿಯವರನ್ನ ಎಲ್ಲ ಯೋಗ ಮುನಿಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈಗ ಓಂಕಾರವನ್ನು ಮಾಡೋಣ. ಈ ರೀತಿ ಚಿನ್ಮುದ್ರೆಯಲ್ಲಿ ಕೂತ್ಕೊಳ್ಳಿ ಅಥವಾ ಧ್ಯಾನ ಮುದ್ರೆಯಲ್ಲಿ ಯಾವ ಆಸನದಲ್ಲಿ ನೀವು ಸುಖಾಸನ, ಸಿದ್ಧಾಸನ, ನೀವು ಯಾವ ಆಸನದಲ್ಲಿ ಕೂತು ಬದ್ಧ, ಪದ್ಮಾಸನ ಪದ್ಮ ಮತ್ತು ವಜ್ರಾಸನದಲ್ಲಿ ಕೂತ್ಕೊಳ್ಬೋದು. ಈಗ ಓಂಕಾರವನ್ನು ಮಾಡೋಣ. ಉಸಿರನ್ನು ಸೇರಿಕೊಳ್ಳಿ. ಉಜ್ಜಿ ಇದಾದ ಕರೆಗಳನ್ನು ಆರಿಸಿ ಒಂದು 2 ನಿಮಿಷ ಜಾಗಿಂಗ್ ಮಾಡೋಣ. ಜಾಗಿಂಗ್ ಆದ ನಂತರ
ಈಗ ನಾವು ಇಲ್ಲಿಯವರೆಗೆ ಅನೇಕ ರೋಗದ ಕುರಿತು ಯಾವ ರೋಗಕ್ಕೆ ಯಾವ ಆಸನಗಳನ್ನು ಮಾಡಬೇಕನ್ನೋದನ್ನು ಕಲಿತು ನಾವು ಇಲ್ಲಿಯವರೆಗೆ ತಂದ ನಿನ್ನೆ ನೆನಪಿಸ್ಕೊಂಡ ಇದು ಯೋಗ ಫಾರ್ ಥೈರಾಯ್ಡ್ ಸಲುವಾಗಿ, ಯೋಗ ಫಾರ್ ವೇಟ್ ಲಾಸ್, ವೇಟನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ಯಾವ ಆಸನಗಳನ್ನು ಮಾಡಬೇಕು, ಯೋಗ ಫಾರ್ ಬ್ಯಾಕ್ ಪೇನ್, ಬೆನ್ನಿನ ನೋವುಗಳನ್ನು ನಿವಾರಣೆ ಮಾಡಬೇಕಾದ್ರೆ ಯಾವ ಆಸನಗಳನ್ನು ಮಾಡಬೇಕು, ಯೋಗ ಫಾರ್ ಗ್ಯಾಸ್ ನಮಗೆ ಗ್ಯಾಸ್ ಪ್ರಾಬ್ಲಮ್ ಇತ್ತಂದ್ರೆ ಅದಕ್ಕೆ ಯಾವ ಆಸನಗಳು ಮಾಡಬೇಕು, ಯೋಗ ಫಾರ್ ಶುಗರ್, ಸಕ್ಕರೆ ಕಾಯಿಲೆ ಮಧುಮೇಹಕ್ಕೆ ಯಾವ ಆಸನಗಳನ್ನು ಮಾಡಬೇಕು, ಯೋಗ ಫಾರ್ ಮೈಗ್ರೇನ್ಸ್, ತಲೆನೋವುಗಳಿಗೆ ಯಾವ ಆಸನಗಳನ್ನು ಮಾಡಬೇಕು, ಯೋಗ ಫಾರ್ ಕಿಡ್ನಿ ಸ್ಟೋನ್ ಆಗಿದ್ರೆ ಯಾವ ಆಸನಗಳನ್ನು ಮಾಡಬೇಕು, ಯೋಗ ಫಾರ್ ಹಾರ್ಟ್, ಹೃದಯಕ್ಕೆ ತೊಂದರೆ ಅಂತಂದರೆ ಯಾವ ಆಸನ ಮಾಡಬೇಕು, ಯೋಗ ಫಾರ್ ಕ್ಯಾನ್ಸರ್ ಆಗಿದ್ರೆ ಯಾವ ಯೋಗಾಸನಗಳನ್ನು ಮಾಡಬೇಕು, ಯೋಗ ಫಾರ್ ಅಸ್ತಮಾ ಆಗಿತ್ತಂದರೆ ಯಾವ ಆಸನಗಳನ್ನು ಮಾಡಬೇಕು, ಯೋಗ ಫಾರ್ ಸಿಯಾಟಿಕ್ ಅದಕ್ಕೆ ಯಾವ ಆಸನಗಳನ್ನು ಮಾಡಬೇಕು, ಯೋಗ ಫಾರ್ ಟ್ಯೂರಿಕ್ಯುಲೋಸಿಸ್ ಟಿವಿ ಆದರೆ ಯಾವ ಆಸನಗಳನ್ನು ಮಾಡಬೇಕು, ಯೋಗ ಫಾರ್ ಸ್ಟ್ರೋಕ್ ಮೆದುಳಿಗೆ ರಕ್ತ ಸಂಚಾರ ಆಗದಿದ್ದರೆ ಅದಕ್ಕೆ ಯಾವ ಆಸನ ಮಾಡಬೇಕು, ಯೋಗ ಫಾರ್ ಪಾರ್ಕಿನ್ಸನ್ ನರಮಂಡಲ ಕಾಯಿಲೆಗೆ ಯಾವ ಆಸನಗಳನ್ನು ಮಾಡಬೇಕು. ಈಗ ಇವತ್ತು ಯೋಗ ಫಾರ್ ಕಾನ್ಸ್ಟ್ರಿಕ್ಷನ್ಸ್ ಅಂದರೆ ಮಲಬದ್ಧತೆಗೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ಈಗ ಸುಮಾರು 14 ಆಸನಗಳನ್ನು ನಮ್ಮ ಯೂಟ್ಯೂಬ್ ಯೋಗ SKH ಅಥಣಿ ಯೂಟ್ಯೂಬ್ನಲ್ಲಿ ಹೊಡೆದ್ರೆ ಈ ಆಸನಗಳ ಈ ರೋಗಗಳ ಕುರಿತು ಯಾವ ಆಸನ ಮಾಡಬೇಕು ಅನ್ನೋದನ್ನು ಯೋಗ SKH ಅಥಣಿ ಇಷ್ಟು ನೀವು ಯೂಟ್ಯೂಬ್ನಲ್ಲಿ ಹೊಡೆದ್ರೆ ಇದೆಲ್ಲ ಸಿಗ್ತಾವೆ. ಇವತ್ತು ಯೋಗ ಫಾರ್ ಕಾನ್ಸ್ಟಿಪ್ಷನ್ ಅಂದರೆ ಮಲಬದ್ಧತೆ ನಿವಾರಣೆಗಾಗಿ ಅದರ ಮಲಬದ್ಧತೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದ. ಮಲಬದ್ಧತೆ ಎಂದರೆ ಮಲ ವಿಸರ್ಜನೆ ಮಾಡಲು ಕಷ್ಟವಾಗುವುದು ಮತ್ತು ಗಟ್ಟಿಯಾದ ಮಲವನ್ನು ಎದುರಿಸುವುದು. ಇದು ಸಾಮಾನ್ಯವಾಗಿ ಕರಳು ಆಹಾರದಿಂದ ಹೆಚ್ಚು ನೀರನ್ನು ಹೀರಿಕೊಂಡಾಗ ಅಥವಾ ಜೀರ್ಣಕ್ರಿಯೆಯು ನಿಧಾನವಾದಾಗ ಸಂಭವಿಸುತ್ತದೆ. ಇದರ ಪರಿಣಾಮವಾಗಿ ಮಲವು ಒಣಗಿ
ಗಟ್ಟಿಯಾಗಿ ಹೊರ ಹಾಕಲು ಕಷ್ಟವಾಗುತ್ತದೆ. ಮಲಬದ್ಧತೆ ಕಾರಣಗಳು. ಈ ಮಲಬದ್ಧತೆಗೆ ಯಾಕೆ ಕಾರಣಗಳು ಅಂದರೆ ಆಹಾರ ಮತ್ತು ದ್ರವದ ಕೊರತೆ, ಕಡಿಮೆ ಫೈಬರ್ ಮತ್ತು ಕಡಿಮೆ ನೀರು ಸೇವನೆ, ಜಡಜೀವನ ಶೈಲಿ, ಕಡಿಮೆ ದೈಹಿಕ ಚಟುವಟಿಕೆ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಇದಕ್ಕೆ ಔಷಧಗಳು ಕೆಲವು ಆ್ಯಸಿಡಿಟಿಗಳು ಖಿನ್ನತೆಗೆ ಔಷಧಿಗಳದಾವ. ಆ ಔಷಧಗಳಿಂದ ನಮಗೆ ಈ ಥರ ಔಷಧಿಗಳ ಅಡ್ಡ ಪರಿಣಾಮವನ್ನು ಉಂಟು ಮಾಡಬಹುದು. ಆರೋಗ್ಯ ಪರಿಸ್ಥಿತಿಗಳಿಂದ ಥೈರಾಯ್ಡ್ ಸಮಸ್ಯೆಗಳು ಬರ್ತಾವೆ, ಕರುಳಿನ ಸೋಂಕುಗಳು ಬರ್ತಾವೆ, ಮಾನಸಿಕ ಅಂಶಗಳು, ಒತ್ತಡ, ಆತಂಕ ಮತ್ತು ಖಿನ್ನತೆಗಳು ಬರ್ತಾವೆ. ನೀವು ಹೆಚ್ಚಿಗೆ ಏನು ಮಾಡಿದ್ರಿಂದ ಮಲಬದ್ಧತೆ ಆಗೋದ್ರಿಂದ ನಮಗೆ ಮೂಲವ್ಯಾಧಿಗಳು ಬರ್ತಾವೆ, ರಕ್ತ ಸೋಡಕ್ಕೆ ಶುರು ಆಗ್ತೈತಿ ಮತ್ತು ಮೊಳಕೆ ಹೊಡ್ಯಾಕ ಶುರು ಆಗ್ತಾವೆ. ಅಕಸ್ಮಾತ್ ನೀವು ಇವು ಆಪರೇಷನ್ ಮಾಡಿಸ್ಬಿಟ್ರೆ ನೀವು ಊಟ ಮಾಡೋ ಸಲ ತೊಂದರೆ ಆಗ್ತೈತೆ. ಎಲ್ಲೋ ಫಂಕ್ಷನ್ದಾಗ ಹೋಗಿರ್ತೀರಿ, ಎಲ್ಲೋ ಕಾರ್ಯಕ್ರಮದಾಗ ಹೋಗಿರ್ತೀರಿ, ಆಪರೇಷನ್ ಮೂಲವ್ಯಾಧಿ ಆಪರೇಷನ್ ಮಾಡಿಸ್ಕೊಂಡ್ರೆ ಸಂಡಾಸ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ನೀವು ಈಗ ಆಪರೇಷನ್ ಮಾಡದೆ ಈ ಮಲಬದ್ಧತೆಯನ್ನು ಯೋಗ ಫಾರ್ ಕಾನ್ಸೆಪ್ಷನ್ ಇದ್ರ ಬಗ್ಗೆ ನೀವು ತಿಳ್ಕೊಂಡಿರ್ತಾರಲ್ಲ, ಆಸನಗಳನ್ನು ಮಾಡಿದ್ರಂದ್ರೆ ಯಾವ ಆಪರೇಷನ್ ಮಾಡೋದು ಅವಶ್ಯಕತೆ ಇಲ್ಲ ಮತ್ತು ಮೂಲವ್ಯಾಧಿ ಬರುವುದಿಲ್ಲ ನಿಮಗೆ ಮತ್ತು ಚೆನ್ನಾಗಿ ಸಂದಾಸ್ಕ್ರಿಯೆ ಚೆನ್ನಾಗಿ ಆಗ್ತೈತಿ. ಈಗ ತಿಳ್ಕೊಳ್ಳೋಣ. ಮೊದಲನೇದು ಪಾದಹಸ್ತಾಸನ ಮಾಡೋಣ. ಯಾವ ರೀತಿ ಪಾದಹಸ್ತಾಸನ ಮಾಡಬೇಕಿತ್ತು ಅಂದ್ರೆ ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಈ ರೀತಿ ಕೈಗಳನ್ನು ನಿಲ್ಲಬೇಕು. ಪೂರ್ಣ ಕೈಗಳನ್ನ ಈ ಸ್ಥಿತಿ ಮೇಲ್ಗಡೆ ಹಾಕಬೇಕು. ನಿಧಾನವಾಗಿ ಮಾಡಬೇಕು. ನಿಮಗೆ ಶಕ್ತಿ ಅನುಸಾರ ಮಾಡಬೇಕು. ಒಟ್ಟು ದಪ್ಪತ್ತಂದ್ರೆ ಎಷ್ಟು ಸಾಧ್ಯ ಅಷ್ಟು ಮಾಡಬೇಕು. ನಿಮಗೆ ಶಕ್ತಿ ಅನುಸಾರ ಮಾಡಬೇಕು. ಎಲ್ಲರೂ ಮಾಡಬೇಕಂತಿಲ್ಲ. ಇವಾಗ ಒಂದು 5 ಆಸನಗಳನ್ನು ಮಾಡಿದರೆ ಸಾಕು. ಈ ರೀತಿ ಕೈಗಳು ಪಾದದ ಹತ್ರ ಬರಬೇಕು. ನಮಗೆ ಸಾಧ್ಯ ಆದಷ್ಟು ಹಣೆಯನ್ನು ಮೊಣಕಾಲಿಗೆ ಪ್ರಯತ್ನ ಮಾಡಬೇಕು. ಇದನ್ನ ಈ ರೀತಿ ಇದೇ ಸ್ಥಿತಿಯಲ್ಲಿ ನಿಲ್ಲಕ್ಕೆ ಪ್ರಯತ್ನ ಮಾಡಬೇಕು. ಆನಂತರ ತ್ರಿಕೋಣಾಸನ. ಈ ರೀತಿ ತ್ರಿಕೋಣಾಸನ ಮಾಡೋದು. ಆಮೇಲೆ ಈ ರೀತಿ ಕಾಲವನ್ನು ಇಲ್ಲೇ ಕೈಗಳನ್ನು ಈ ರೀತಿ ತಗೊಳ್ಳಿ. ಈ ರೀತಿ ಅಂದರೆ ಈ ರೀತಿ ಮಾಡಿದ್ರು ಮತ್ತೆ ಈ ಕಡೆ ಮತ್ತು ಸಾಧ್ಯ ಸ್ವಲ್ಪ ಮೇಲ್ಗಡೆ ಮಾಡು. ಇನ್ನು ತ್ರಿಕೋಣಾಸನ ಅಂದರೆ ಈಗ ಪರಿವರ್ತ ತ್ರಿಕೋಣಾಸನ. ಈ ರೀತಿ ಕೈಗಳನ್ನು ತಗೊಂಡು ನಿಧಾನವಾಗಿ ಈ ರೀತಿ ಮತ್ತು ಮತ್ತೆ ಈ ರೀತಿ ತರಿಸು. ಈ ರೀತಿ ಕೈಗಳು ಮಾಡು. ಆಮೇಲೆ ಪರ್ವತಾಸನ. ಪರ್ವತಾಸನ ಅಂದರೆ ಈ ರೀತಿ ಮಾಡು. ಎರಡು ನಮ್ಗೆ ಹಿಮ್ಮಡನ್ನೆಲ್ಲ ಗೊತ್ತಿರಬೇಕು. ನಮ್ಮ ದೃಷ್ಟಿ ನಾವು ಕಡೆ ಆಗಬೇಕು, ಮಕ್ಕಳ ಕಡೆ ಆಗಬೇಕು. ಇದು ಪರ್ವತಾಸನ ಅಂದರೆ ಈ ರೀತಿ ಮಾಡಬೇಕು. ಇದು ಪರ್ವತಾಸನ. ಪಾರ್ಶ್ವಕೋಶಾಸನದಲ್ಲಿ ನಮಸ್ಕಾರ ಸ್ಥಿತಿ ಮಾಡೋದು. ಹಂಗೆ ಈ ರೀತಿ ಕೈಗಳನ್ನು ಬಲಗಾಲನ್ನು ತಿರುಗಿಸೋದು. ಈ ರೀತಿ ನಮಸ್ಕಾರ ಮಾಡೋದು. ಇದು ಪಾರ್ಶ್ವಕೋನಾಸನದಲ್ಲಿ ನಮಸ್ಕಾರದ ಸ್ಥಿತಿ ಅಂತ ಮಾಡೋದು. ಮತ್ತೆ ಈ ಕಾಲವನ್ನು ಈ ಕಡೆ ತಿರುಗಿಸೋದು. ಇದು ಪಾರ್ಶ್ವಕೋನಾಸನದಲ್ಲಿ ಈ ರೀತಿ ಮಾಡೋದು. ಆನಂತರ
ಕುಳಿತುಕೊಳ್ಳುವಂಥ ಆಸನಗಳನ್ನು ಮಾಡಬೇಕು. ಯಾವ ಆಸನ? ಈಗ ಅರ್ಧ ಮಚ್ಚೇಂದ್ರಾಸನ. ಅರ್ಧ ಮಚ್ಚೇಂದ್ರಾಸನ ಈ ರೀತಿ ಬಲಗಾಲನ್ನು ತೆಗೆದುಕೊಂಡು ಇಲ್ಲಿಟ್ಟುಕೊಂಡು ನಂತರ ಈ ಕಾಲನ್ನು ಇಲ್ಲಿ ಎಷ್ಟಾಗದ ಚಿಕ್ಕ ಈ ಕೈ ಎಡಗೈದ ಒತ್ತು ಈ ರೀತಿ ಈ ನೋಡು, ಇದರಿಂದ ಸಂಘಾಸ ಕೈಯಾಗುತ್ತೆ. ಈ ರೀತಿ ಹೊಟ್ಟೆಯಲ್ಲಿ ಒತ್ತುವುದರಿಂದ ದಯವಿಟ್ಟು ಚೆನ್ನಾಗಿ ನಿಮ್ಮ ಪಿತ್ತೋಕತಿ, ಕೆಮ್ಮ, ನೆಗಡಿ, ಈ ಕಾನ್ಸೆಪ್ಟ್ ಮಲಬದ್ಧತೆ ಸಹ ನಿವಾರಣೆ ಆಗಬಹುದು. ಇದು ಇನ್ನು ನೆಕ್ಸ್ಟ್ ಯಾವುದು? ಮಲಾಸನ. ಮಲಾಸನ ಅಂತಂದ್ರೆ ಇಲ್ಲಿ ಕುಂಡ್ರಬಹುದು, ಹಿಂಗೂ ಕುಂಡ್ರಬಹುದು. ಶಂಕಾಸನ ಇವೆಲ್ಲ ಮಲಬದ್ಧತೆಯನ್ನು ನಿವಾರಣೆ ಮಾಡಬಹುದು. ಈಗ ಸೇತು ಶಲವಾಸನ. ಈ ರೀತಿ ಹೊಟ್ಟೆಯನ್ನು ಕೆಳಗಡೆ ಮಾಡಿಕೊಂಡು ಎರಡು ಈ ರೀತಿ ತೋರು, ಎರಡು ಕೈಗಳು ಎತ್ತು, ಎರಡು ಕೈಗಳು ತೊಡೆಯ ಕೆಳಗಡೆ ಇರಬೇಕು. ಈ ರೀತಿ ನೋಡಿ. ಈ ರೀತಿ ಶಲವಾಸನ ಮಾಡಿದ ನಂತರ ಮತ್ತೆ ಯಾವನವನ್ನು ಮಾರ್ಜಾಲಾಸನ. ಈ ರೀತಿ ಕೈಗಳಿದೆ. ಇದನ್ನೇ ಹೊಟ್ಟೆಯನ್ನು ಹೊಡೆಯಬೇಕು. ಸ್ವಲ್ಪ ನಿಲ್ಲಬೇಕು, ಇದೇ ಸ್ಥಿತಿಯಲ್ಲಿ ನಿಲ್ಲಬೇಕು. ಆಮೇಲೆ ಶೇತುಬಂಧಾಸನ. ಶೇತುಬಂಧಾಸನ ಈ ರೀತಿ ಮಲಗಿಕೊಂಡು ಕಾಲನ್ನು ಈ ರೀತಿ ಎಬ್ಸು. ಆಮೇಲೆ ಕೈಯನ್ನು ನಿಂತು ನಡೆದ ಕೆಳಗೆ ಈ ರೀತಿ ಮಾಡು. ಈ ರೀತಿ ಆಮೇಲೆ ಗ್ಯಾಸ್ ಮಾಡೋದು. ಇಷ್ಟು ಆಸನಗಳನ್ನು ಮಾಡಿ ಏನು ಮಾಡಬೇಕು? ಪಾದಸ್ಥಾಸನ, ತ್ರಿಕೋಣಾಸನ, ಪರಿವರ್ತ ಉತ್ಕಟಾಸನ, ಪರ್ವತಾಸನ, ಪಾರ್ಶ್ವಕೋಣಾಸನದಲ್ಲಿ ನಮಸ್ಕಾರ ಸ್ಥಿತಿ, ಅರ್ಧ ಮಚ್ಚೇಂದ್ರಾಸನ, ಮಲಾಸನ, ಶಂಕಾಸನ, ಬಾಲಾಸನ, ಪಶ್ಚಿಮೋತ್ತಾಸನ ಎರಡು ಮಾಡಬೇಕು. ಭುಜಂಗಾಸನ, ಶಲವಾಸನ, ಮಾರ್ಜಾಲಾಸನ ಮತ್ತು ಸೇತುಬಂಧಾಸನ. ಈಗ ಬಾಲಾಸನ ಮತ್ತು ಪಶ್ಚಿಮೋತ್ತಾಸನ. ಬಾಲಾಸನ ಅಂತಂದ್ರೆ ಈ ರೀತಿ ಕೈಗಳನ್ನು ಇರುತ್ತೆ. ಒಂದು ಇದು ನಿಧಾನವಾಗಿ ಮಾಡಬೇಕು. ಇದು ಬಾಲಾಸನ.
ಇನ್ನು ಪಶ್ಚಿಮೋತ್ತಾಸನ ಅಂತಂದ್ರೆ ಎರಡೂ ಕಾಲುಗಳನ್ನು ನೇರವಾಗಿ ಇಷ್ಟು ಇಟ್ಕೊಂಡು ಇಲ್ಲೇ ಎರಡೂ ಕೈಗಳನ್ನು ಈ ರೀತಿ ಬಿಸಿ ಹಿಂಗೆ ತೊಗೊಂಡ್ರೆ ಅಥವಾ ಈ ರೀತಿ ಮಾಡ್ಬೋದು. ಆಮೇಲೆ ಭುಜಂಗಾಸನ ಅಂತಂದ್ರೆ ಇದೇ ಮಾಡಿ ಕೂರಿಸಿದ್ರೆ ಈ ರೀತಿ ಎರಡೂ ಕೈಗಳನ್ನು ಇಟ್ಕೋಬೇಕು. ಭುಜಂಗಾಸನ ಈ ರೀತಿ ಭುಜಂಗಾಸನ ಮಾಡಬಹುದು. ಈ ರೀತಿ ಈ ಯೋಗ ಫಾರ್ ಕಾನ್ಸೆಪ್ಷನ್ ಮಲಬದ್ಧತೆ ನಿವಾರಣೆಗಾಗಿ ಇವತ್ತಿನ ಆಸನಗಳನ್ನು ಯಾವ ರೀತಿ ಮಲಬದ್ಧತೆ ನಿವಾರಣೆ ಮಾಡಬೇಕು ಯೋಗ ಫಾರ್ ಕಾನ್ಸೆಪ್ಷನ್ ಅನ್ನೋದನ್ನು ನಾವು ಕಲಿತು ಮತ್ತೆ ನಾಳೆ ಏನು ಮಾಡೋಣ ಯೋಗ ಫಾರ್ ಶಿರಾಟಿಕ್ ಅಂದರೆ ಯಕೃತ್ತಿನ ಕಾಯಿಲೆ ಯಕೃತ್ತಿನೊಳಗೆ ಏನೇನು ತೊಂದರೆಗಳಾಗ್ತವ ಆ ಕಾಯಿಲೆಗೆ ನಿವಾರಣೆ ಮಾಡುವಂಥ ಆಸನಗಳನ್ನು ನಾಳೆ ಕಲಿಯೋಣ. ಈಗ ಬ್ರಾಹ್ಮಣಿ ಮಾಡೋಣ. ಓಂಕಾರ ಉದ್ಯುತ ಓಂಕಾರ ಹೇಳ್ಕೊಳ್ಳಿ. ಮೆಡಿಟೇಷನ್ ಪ್ರಣವ ಧ್ಯಾನ. ನಿಧಾನವಾಗಿ ಕೈಗಳನ್ನು ಜೋಡಿಸಿ ಮುಂಚೆ ಕಣ್ಣೆಗಾಡಿಸಿ ಎಲ್ಲರಿಗೂ ನಮಸ್ಕಾರಗಳು. ನಾಳೆ ಮತ್ತೆ ಈಗ ಯೋಗ ಫಾರ್ ಮಲಬದ್ಧತೆ ಕಾನ್ಸೆಪ್ಷನ್ ಅಂದರೆ ಮಲಬದ್ಧತೆಯ ಕುರಿತು ಆಸನ ಕುರಿತು ನಾಳೆ ಯೋಗ ಫಾರ್ ಯೋಗ ಫಾರ್ ಅಂದರೆ ಯಕೃತ್ತಿನ ಕಾಯಿಲೆ ಯೋಗ ಫಾರ್ ಶಿರಾಟಿಕ್ ಇವುಗಳನ್ನು ನಾಳೆ ಕಲಿಯೋಣ. ದಯವಿಟ್ಟು ಎಲ್ಲರೂ SKH ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ SKH ಯೋಗ SKH ನಾವು ಫೇಸ್ಬುಕ್ನಲ್ಲಿ ನೋಡ್ಬೋದು ಮತ್ತು ಯೋಗ SKH ಅತನಿ ಯೂಟ್ಯೂಬ್ನಲ್ಲಿ ನೀವು ಈ ರೋಗಗಳ ಕುರಿತು ತಿಳಿದುಕೊಳ್ಳಬಹುದು. ಮತ್ತೆ ನಾಳೆ 6:30 ಗಂಟೆಗೆ ಮತ್ತೆ ಬೇರೆ ಈ ರೋಗದ ಕುರಿತು ಯಾವ ಆಸನಗಳನ್ನು ಮಾಡಬೇಕು, ಆ ರೋಗದ ನಿವಾರಣೆ